ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಕೃತಿ ಮೂಡಬೆಟ್ಟು. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಮಿಸ್ಟರ್ ಕ್ರಿಕೆಟ್ ರಾಹುಲ್ ದ್ರಾವಿಡ್ ಕಪ್. ಅರಬ್ ಸಂಯುಕ್ತ ರಾಷ್ಟ್ರದ ದುಬೈಯಲ್ಲಿ ಜರುಗಿದ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಪಂದ್ಯಾವಳಿಯು ಉತ್ಕೃಷ್ಟ ಗುಣಮಟ್ಟದ ಕ್ರಿಕೆಟ್ ಪ್ರದರ್ಶನ, ದಾಖಲೆಯ ಸಂಖ್ಯೆಯ ವೀಕ್ಷಕರು ಹಾಗೂ ವಿನೂತನ ದಾಖಲೆಗಳೊಂದಿಗೆ ಹೀಗಿಲ್ಲ ಎನ್ನುವ ರೀತಿಯಲ್ಲಿ ಸಮಾಪನಗೊಂಡಿತು. ರಾಹುಲ್ ದ್ರಾವಿಡರ ಮಹಾನ್ ಅಭಿಮಾನಿ ಉಡುಪಿ ಸುರಾಲು ಮೂಲದ ವಿಠಲ್ ರಿಷಾನ್ ನಾಯಕ್ ಸಾರಥ್ಯದಲ್ಲಿ 2 ತಿಂಗಳ ಹಿಂದೆ ಆರಂಭಗೊಂಡ 16 ಪ್ರತಿಭಾವಂತ ಆಹ್ವಾನಿತ ಕ್ರಿಕೆಟ್ ತಂಡಗಳ ಪಂದ್ಯಾಕೂಟದ ಅಂತಿಮ ಪಂದ್ಯವು ಶಾರ್ಜಾದ ಅಸ್ಮಾನ್ ಮೈದಾನದಲ್ಲಿ ಸಂಪನ್ನಗೊಂಡಿತು. ಫೈನಲ್ಗೂ ಮುನ್ನ ಜರುಗಿದ ಸೆಮಿಫೈನಲ್ನ ಮೊದಲ ಪಂದ್ಯವು ಸ್ಪೈಕರ್ಸ್ 11 ಹಾಗೂ ಬ್ಲೂ ಸ್ಕೈ 11 ವಿರುದ್ಧ ಜರುಗಿತು. ಮೊದಲು ಬ್ಯಾಟ್ ಮಾಡಿದ ಸ್ಪೈಕರ್ಸ್ ತಂಡವು 15 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿತು. ಸ್ಪೈಕರ್ಸ್ ತಂಡದ ಬೀಸುದಾಂಡಿಗ ಅಜರ್ 7 ಸಿಕ್ಸರ್ 3 ಬೌಂಡರಿಯೊಂದಿಗೆ ಕೇವಲ 31 ಚೆಂಡುಗಳಲ್ಲಿ 65 ರನ್ ಸಿಡಿಸಿ ತಂಡಕ್ಕೆ ಆಸರೆಯಾದರು. ಈ ಮೊತ್ತವನ್ನ ಬೆಂಬತ್ತಿದ ಬ್ಲೂ ಸ್ಕೈ 11 ತಂಡವು ಉತ್ತಮ ಪ್ರತಿ ಹೋರಾಟವನ್ನ ನೀಡುವ ಲಕ್ಷಣ ಕಂಡುಬಂದರೂ ಅಂತಿಮವಾಗಿ 145 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ಗಳನ್ನ ಕಳೆದುಕೊಂಡಿತು. ಸ್ಪೈಕರ್ಸ್ ತಂಡವು 23 ರನ್ಗಳಿಂದ ಫೈನಲ್ಗೆ ಲಗ್ಗೆಟ್ಟಿತು. ಅಮೋಘ 65 ರನ್ ಸಿಡಿಸಿದ ಸ್ಪೈಕರ್ಸ್ ತಂಡದ ಅಜರ್ ಪಂದ್ಯ ಪುರುಷೋತ್ತಮನಾಗಿ ಆಯ್ಕೆಯಾದರು. ಇನ್ನೊಂದು ಸೆಮಿಫೈನಲ್ನಲ್ಲಿ ಫ್ರೆಂಡ್ಸ್ ಕ್ಲಬ್ ದುಬೈ ತಂಡವು ಟೀಮ್ ಲಿವಿಂಗ್ ಸ್ಟೋನ್ ತಂಡದ ವಿರುದ್ಧ ಮೊದಲ ಬ್ಯಾಟ್ ಮಾಡಿತು. ಆದರೆ ಲಿವಿಂಗ್ ಸ್ಟೋನ್ ತಂಡದ ಮಾರಕ ದಾಳಿಗೆ ತತ್ತರಿಸಿದ ಫ್ರೆಂಡ್ಸ್ ಕ್ಲಬ್ ತಂಡವು 12.4 ಓವರ್ಗಳಲ್ಲಿ 99 ರನ್ಗೆ ಎಲ್ಲಾ ವಿಕೆಟ್ಗಳನ್ನ ಕಳೆದುಕೊಂಡಿತು. ಲಿವಿಂಗ್ ಸ್ಟೋನ್ ತಂಡವು ನಿರಾಯಾಸದಿಂದ ಕೇವಲ 9.2 ಓವರ್ಗಳಲ್ಲಿ 3 ವಿಕೆಟ್ಗಳನ್ನ ಕಳೆದುಕೊಂಡು ಗುರಿ ತಲುಪಿ ಫೈನಲ್ಗೆ ಪ್ರವೇಶಿಸಿತು. ಲಿವಿಂಗ್ ಸ್ಟೋನ್ ತಂಡದ ರಮೇಶ್ ರಸಿನ್ 1 ಸಿಕ್ಸರ್ ಸೇರಿದಂತೆ 21 ಚೆಂಡುಗಳಲ್ಲಿ 30 ರನ್ ಬಾರಿಸಿದ್ದು ಮಾತ್ರವಲ್ಲ, ಎದುರಾಳಿ ತಂಡದ 2 ಅಮೂಲ್ಯ ವಿಕೆಟ್ಗಳನ್ನ ಪಡೆಯುವುದರ ಮೂಲಕ ಪಂದ್ಯದ ವ್ಯಕ್ತಿಯಾಗಿ ಬಹುಮಾನಿತರಾದರು. ಫೈನಲ್ ಪಂದ್ಯವನ್ನು ಶಾರ್ಜಾದ ಪ್ರಸಿದ್ಧ ಅಸ್ಮಾನ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದು, ಅರಬ್ ಸಂಯುಕ್ತ ರಾಷ್ಟ್ರದ ಪ್ರಮುಖ 2 ಪ್ರತಿಭಾವಂತ ತಂಡಗಳಾದ ಸ್ಪೈಕರ್ಸ್ 11 ಹಾಗೂ ಲಿವಿಂಗ್ ಸ್ಟೋನ್ ತಂಡಗಳ ನಡುವೆ ಸೆಣಸಾಟ ಜರುಗಿತು. ಮೊದಲ ಬ್ಯಾಟ್ ಮಾಡಿದ ಸ್ಪೈಕರ್ಸ್ 11 15 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 175 ರನ್ಗಳ ಬೃಹತ್ ಮೊತ್ತ ಪೇರಿಸಿತು. ಸೆಮಿಫೈನಲ್ನಲ್ಲಿ ತಂಡಕ್ಕೆ ಆಸರೆಯಾಗಿದ್ದ ತಂಡದ ಹೊಡಿಬಡಿ ಬೀಸುದಾಂಡಿಗ ಅಜರ್ ಮತ್ತೆ ನಿರ್ಣಾಯಕ. ಫೈನಲ್ ಪಂದ್ಯದಲ್ಲಿ 45 ಚೆಂಡುಗಳಲ್ಲಿ 9 ಮೇಘಸ್ಪರ್ಶಿ ಸಿಕ್ಸರ್ ಹಾಗೂ 2 ಕಲಾತ್ಮಕ ಬೌಂಡರಿಯೊಂದಿಗೆ ಸಿಡಿಲಬ್ಬರದ 90 ರನ್ ಸಿಡಿಸಿ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಈ ಮೊತ್ತವನ್ನ ತಲುಪುವ ಯತ್ನದಲ್ಲಿ ಲಿವಿಂಗ್ ಸ್ಟೋನ್ ತಂಡವು ಎದುರಾಳಿ ಸ್ಪೈಕರ್ಸ್ ತಂಡದ ನಿಖರ ದಾಳಿ ಹಾಗೂ ಶಿಸ್ತುಬದ್ಧ ಕ್ಷೇತ್ರ ರಕ್ಷಣೆಗೆ ತಲೆಬಾಗಿ ಹೆಚ್ಚಿನ ಪ್ರತಿರೋಧ ತೋರದೆ 13.1 ಓವರ್ಗಳಲ್ಲಿ 114 ರನ್ಗಳಿಗೆ ಪತನಗೊಂಡಿತು. ಸ್ಪೈಕರ್ಸ್ ತಂಡವು 61 ರನ್ಗಳ ಅಂತರದಲ್ಲಿ ವಿಜಯಲಕ್ಷ್ಮಿಯನ್ನ ವರಿಸಿ ಮೊದಲ ಬಾರಿಗೆ ದುಬೈಯಲ್ಲಿ ಜರುಗಿದ ಐತಿಹಾಸಿಕ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಟ್ರೋಫಿಯನ್ನ ತನ್ನ ಮುಡಿಗೆ ಇರಿಸಿಕೊಂಡಿತು. ವಿಜೇತ ಸ್ಪೈಕರ್ಸ್ ತಂಡದ ನಾಯಕ ಇಲಿಯಾಸ್ ರವರು ಮಿರಮಿರನೆ ಮಿಂಚುವ ರಾಹುಲ್ ದ್ರಾವಿಡ್ ಲಾಂಛನದ ಮಿಸ್ಟರ್ ರಾಹುಲ್ ದ್ರಾವಿಡ್ ಟ್ರೋಫಿ, ನಗದು 4007 ದಿರಂ, ಪ್ರಮಾಣ ಪತ್ರ ಹಾಗೂ ಆಕರ್ಷಕ ಪಾರಿತೋಷಕವನ್ನ ಸನ್ಮಾನ್ಯ ಅತಿಥಿಗಳಾದ ವಿದ್ಯಾನಂದ ಶೆಟ್ಟಿ ಹಾಗೂ ಉದಯ್ ಶೆಟ್ಟಿ ಅವರಿಂದ ಸ್ವೀಕರಿಸಿ ವಿಶೇಷವಾಗಿ ಅಭಿನಂದಿತರಾದರು. ದ್ವಿತೀಯ ಸ್ಥಾನಿ ಲಿವಿಂಗ್ ಸ್ಟೋನ್ ತಂಡದ ಕಪ್ತಾನ ದಿಲ್ಶಮ್ ರವರು 2507 ದಿರಂ ನಗದು, ಪ್ರಶಸ್ತಿ ಪತ್ರ, ಸ್ಮರಣಿಕೆಯನ್ನ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾದ ಟಿಕ್ಟಾಕ್ ಸಂಸ್ಥೆಯ ಮಿಸ್ ಸರಿತಾ ಮಿರಾಂಡಾ ಹಾಗೂ ಪಂದ್ಯಾವಳಿಯ ಆಯೋಜಕರಾದ ವಿಠಲ್ ರಿಷಾನ್ ನಾಯಕ್ರಿಂದ ಸ್ವೀಕರಿಸಿದರು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿದ್ದ ವಿದ್ವನ್ ಆಯಿಲ್ ಮ್ಯಾನುಫ್ಯಾಕ್ಚರ್ ಸಂಸ್ಥೆಯ ವಿದ್ಯಾನಂದ ಶೆಟ್ಟಿ, ರೇಂಜರ್ ಸಂಸ್ಥೆಯ ಉದಯ್ ಶೆಟ್ಟಿ ಹಾಗೂ ಟಿಕ್ಟಾಕ್ ಸಂಸ್ಥೆಯ ಸೆಲೆಬ್ರಿಟಿ ಮಿಸ್ ಸರಿತಾ ಮಿರಾಂಡಾ ರವರು ಪಂದ್ಯಾವಳಿಯ ವೈಭವ, ಸಂಭ್ರಮ, ಅಚ್ಚುಕಟ್ಟಾದ ಸುವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ಹರಿಸಿದರು ಹಾಗೂ ಪಂದ್ಯಾವಳಿಯ ಪರಿಪೂರ್ಣ ಯಶಸ್ಸಿಗೆ ಸಮಾರೋಪಾದಿಯಲ್ಲಿ ಶ್ರಮಿಸಿದ ರಾಹುಲ್ ದ್ರಾವಿಡ್ ಕಪ್ ಆಯೋಜಕ ವಿಠಲ್ ರಿಷಾನ್ ನಾಯಕ್ರನ್ನ ತುಪ್ಪು ಕಂಠದಿಂದ ಶ್ಲಾಘಿಸಿದರು. ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಸ್ಪೋರ್ಟ್ಸ್ ಕನ್ನಡ ಕ್ರೀಡಾ ವಾಹಿನಿಯ ಸ್ಥಾಪಕ KRK ಆಚಾರ್ಯ ಹಾಗೂ ಉಡುಪಿಯ ಶೈಕ್ಷಣಿಕ ತರಬೇತಿ ಸಂಸ್ಥೆಯ ಆಚಾರ್ಯ ಸೇಸ್ನ P ಲಾತವ್ಯ ಆಚಾರ್ಯ ಪ್ರಾಯೋಜಿತ ಬಹುಮಾನವನ್ನ ಶ್ರೀಯುತ ವಿಠಲ್ ನಾಯ್ಕರು ವಿಜೇತರಿಗೆ ನೀಡಿದರು. ಮಿಸ್ಟರ್ ರಾಹುಲ್ ದ್ರಾವಿಡ್ ಟ್ರೋಫಿಯ ಅಂತಿಮ ಪಂದ್ಯದಲ್ಲಿ ಶರವೇಗದ 90 ರನ್ ಬಾರಿಸಿ ಸ್ಪೈಕರ್ಸ್ ತಂಡದ ವಿಜಯ ಧ್ವಜ ಹಾರಿಸುವಲ್ಲಿ ನೆರವಾದ ಬೀಸುದಾಂಡಿಗ ಅಜರ್
ಅಂತಿಮ ಪಂದ್ಯದಲ್ಲಿ ಮತ್ತೊಮ್ಮೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಂಡರು. ಪಂದ್ಯಾವಳಿಯ ಶ್ರೇಷ್ಠ ಆಟಗಾರನಿಗಾಗಿ ಲಿವಿಂಗ್ ಸ್ಟೋನ್ ತಂಡದ ರಮೇಶ್ ರಸಿನ್ ಪುರಸ್ಕೃತರಾದರು. ಸ್ಪೈಕರ್ಸ್ ತಂಡದ ಅಹಮದ್ ಮನೋ ಪಂದ್ಯಾವಳಿಯಲ್ಲಿ ಒಟ್ಟು 13 ವಿಕೆಟ್ಗಳನ್ನ ಕನಿಷ್ಠ ರನ್ ಸರಾಸರಿಯಲ್ಲಿ ಪಡೆಯುವ ಮೂಲಕ ಅತ್ಯುತ್ತಮ ಎಸೆತಗಾರ ಪ್ರಶಸ್ತಿ ಪಡೆದರು. ಪಂದ್ಯಾಕೂಟದ ಅತ್ಯಂತ ಶಿಸ್ತುಬದ್ಧ ತಂಡವೆಂಬ ಹಿರಿಮೆಯ ಪ್ರಶಸ್ತಿಯು OGS ಮೆಡಿಕಲ್ 11 ತಂಡಕ್ಕೆ ಪ್ರಾಪ್ತವಾಯಿತು. ಪಂದ್ಯಾವಳಿಯುದ್ದಕ್ಕೂ ನಿರ್ಣಾಯಕರಾಗಿ ಉತ್ಕೃಷ್ಟ ಗುಣಮಟ್ಟದ ನಿಖರ ನಿರ್ಣಯ ಪ್ರದರ್ಶಿಸಿ ಆಟಗಾರರ ಮೆಚ್ಚುಗೆಗೆ ಪಾತ್ರರಾದ ಶಕೀರ್ ಶೇಖ್ ವಿಟ್ಲ, ಲೆಸ್ಲಿ ಹಮ್ದಾನ್ ಹಾಗೂ ವೀಕ್ಷಕ ವಿವರಣೆಯಲ್ಲಿ ಸಕಾಲಿಕವಾದ ವಿಷಯ ವಿಚಾರ ವಾಕ್ಚಾತುರ್ಯದೊಂದಿಗೆ ಪ್ರೇಕ್ಷಕ ವರ್ಗವನ್ನ ಗಮನ ಸೆಳೆದ ಅಶ್ರಫ್ ಪೆರವಾಳ, ಆದಿತ್ಯ ಆರ್ ಪಡೀಲ್ ಮಂಗಳೂರು ಹಾಗೂ ಕ್ಲೀವರ್ನನ್ನ ಹೃತ್ಪೂರ್ವಕವಾಗಿ ಗೌರವಿಸಲಾಯಿತು. ಶ್ರೀಯುತ ವಿಠಲ್ ರಿಶಾನ ನಾಯಕರ ನೇತೃತ್ವದಲ್ಲಿ ಸಂಯೋಜಿಸಲ್ಪಟ್ಟ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಪಂದ್ಯಾವಳಿಯು ಅರಬ್ ಸಂಯುಕ್ತ ರಾಷ್ಟ್ರದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಆಯೋಜನೆಗೊಂಡ ಅತ್ಯುತ್ತಮ ಪಂದ್ಯಾಕೂಟವೆಂದು ಸಾರ್ವತ್ರಿಕ ಜನಮನ್ನಣೆ ಗಳಿಸಿರುವುದು ಈ ಪಂದ್ಯಾವಳಿಯ ವಿಶೇಷತೆ. ಈ ಮಾತಿಗೆ ನಿದರ್ಶನ ಎನ್ನುವಂತೆ ರಾಹುಲ್ ದ್ರಾವಿಡ್ ಕಪ್ ಫೈನಲ್ ಪಂದ್ಯವನ್ನ ಜಾಲತಾಣದ ನೇರ ಪ್ರಸಾರದಲ್ಲಿ ವಿಶ್ವದಾದ್ಯಂತ 25,000ಕ್ಕೂ ಮಿಕ್ಕಿ ಕ್ರೀಡಾ ಪ್ರೇಮಿಗಳು ವೀಕ್ಷಿಸಿರುವುದು ದುಬೈ ಟೆನ್ನಿಸ್ ಬಾಲ್ ಕ್ರೀಡಾಕೂಟದ ಇತಿಹಾಸದಲ್ಲಿ ನೂತನ ದಾಖಲೆ. ಅಂತೆ ಈ ಪಂದ್ಯಾವಳಿಯಲ್ಲಿ ಹೊಮ್ಮಿದ ಗರಿಷ್ಠ ವೇಗದ ಶತಕಾರ್ಧ, ತಂಡದ ಗರಿಷ್ಠ ಮೊತ್ತ, ಗರಿಷ್ಠ ಸಿಕ್ಸರ್, ಬೌಂಡರಿ ಸೇರಿದಂತೆ ಅನೇಕ ನೂತನ ದಾಖಲೆಗಳು ಈ ರಾಹುಲ್ ದ್ರಾವಿಡ್ ಪಂದ್ಯಾಕೂಟದ ವೈಶಿಷ್ಟ್ಯತೆಗೆ ಸಾಕ್ಷಿಯಾಗಿದೆ.